ಸಂಪತ್ತು ವೃದ್ಧಿಯಾಗಲು ಕೇಳಿಸಿಕೊಳ್ಳಲೇಬೇಕಾದ ಲಕ್ಷ್ಮೀದೇವಿಯ 108 ಹೆಸರುಗಳು ಯಾವ್ಯಾವುದು ಅಂತ ನೋಡೋಣ. ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಪೂರ್ಣಿಮಾ ತಿಥಿಗೂ ಅದರದ್ದೇ ಸ್ಥಾನವಿದೆ. ಆಷಾಢ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮಾ ತಿಥಿಯನ್ನು ಆಷಾಢ ಪೂರ್ಣಿಮಾ ಎಂದು ಕರೆಯಲಾಗುತ್ತದೆ. ಈ ಪೂರ್ಣಿಮಾ ದಿನದಂದು ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯ ಆರಾಧನೆಗೆ ಮೀಸಲಿಡಲಾಗಿದೆ. ಸ್ನಾನ, ದಾನ ಮತ್ತು ಪೂಜೆಗೆ ಈ ದಿನವನ್ನು ಬಹಳ ಮುಖ್ಯವೆನ್ನುವ ನಂಬಿಕೆ ಇದೆ. ಆಷಾಢ ಪೂರ್ಣಿಮಾ ದಿನದಂದು ಲಕ್ಷ್ಮೀದೇವಿಯ ಈ 108 ಹೆಸರುಗಳನ್ನು ಪಠಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಲಕ್ಷ್ಮೀದೇವಿಯ ಈ 108 ಹೆಸರುಗಳನ್ನು ಪಠಿಸುವುದರಿಂದ ನಿಮ್ಮ ಜೀವನದ ಪ್ರತಿಯೊಂದು ಹಣಕಾಸಿನ ಸಮಸ್ಯೆಗಳು ದೂರಾಗುವುದು. ಆ 108 ಹೆಸರುಗಳು ಹೀಗಿವೆ: ಓಂ ನಿತ್ಯಗತಾಯೈ ನಮಃ, ಓಂ ಅನಂತ ನಿತ್ಯಾಯೈ ನಮಃ, ಓಂ ನಂದಿನ್ಯೈ ನಮಃ, ಓಂ ಜನರಂಜನ್ಯೈ ನಮಃ, ಓಂ ನಿತ್ಯ ಪ್ರಕಾಶಿನ್ಯ ನಮಃ, ಓಂ ಸ್ವಪ್ರಕಾಶ ಸ್ವರೂಪಿಣ್ಯ ನಮಃ, ಓಂ ಮಹಾಲಕ್ಷ್ಮ್ಯೈ ನಮಃ, ಓಂ ಮಹಾಕಾಳೈ ನಮಃ, ಓಂ ಮಹಾಕನ್ಯಾಯೈ ನಮಃ, ಓಂ ಸರಸ್ವತ್ಯೈ ನಮಃ, ಓಂ ಭೋಗವೈಭವ ಸಂಧಾತ್ರ್ಯೈ ನಮಃ, ಓಂ ಭಕ್ತಾನುಗ್ರಹಕಾರಿಣ್ಯ ನಮಃ, ಓಂ ಈಶಾವಾಸ್ಯೈ ನಮಃ, ಓಂ ಮಹಾಮಾಯೈ ನಮಃ, ಓಂ ಮಹಾದೇವಾಯ ನಮಃ, ಓಂ ಮಹೇಶ್ವರ್ಯೈ ನಮಃ, ಓಂ ಋಲೇಖಾಯೈ ನಮಃ, ಓಂ ಪರಮಾಯೈ ನಮಃ, ಓಂ ಶಕ್ತ್ಯೈ ನಮಃ, ಓಂ ಮಾತೃಕಾಬೀಜರೂಪಿಣ್ಯ ನಮಃ, ಓಂ ನಿತ್ಯಾನಂದಾಯೈ ನಮಃ, ಓಂ ನಿತ್ಯಬೋಧಾಯೈ ನಮಃ, ಓಂ ನಾದಿನ್ಯೈ ನಮಃ, ಓಂ ಜನ್ಮೋಧಿನಾಯ ನಮಃ, ಓಂ ಸತ್ಯಪ್ರತ್ಯಯಿನ್ಯಾಯ ನಮಃ, ಓಂ ಸ್ವಪ್ರಕಾಶಾತ್ಮರೂಪಿಣ್ಯ ನಮಃ, ಓಂ ತ್ರಿಪುರಾಯೈ ನಮಃ, ಓಂ ಭೈರವ್ವೈ ನಮಃ, ಓಂ ವಿದ್ಯಾಯೈ ನಮಃ, ಓಂ ಹಂಸಾಯೈ ನಮಃ, ಓಂ ವಾಗೀಶ್ವರ್ಯೈ ನಮಃ, ಓಂ ಶಿವಾಯ ನಮಃ, ಓಂ ವಾಗ್ದೇವ್ಯೈ ನಮಃ, ಓಂ ಮಹಾರಾತ್ರಿಯೈ ನಮಃ, ಓಂ ಕಾಲರಾತ್ರಿಯೈ ನಮಃ, ಓಂ ತ್ರಿಲೋಚನಾಯೈ ನಮಃ, ಓಂ ಭದ್ರಕಾಳ್ಯೈ ನಮಃ, ಓಂ ಕಾಳ್ಯೈ ನಮಃ, ಓಂ ಮಹಾಕಾಳ್ಯೈ ನಮಃ, ಓಂ ತಿಲೋತ್ತಮೈ ನಮಃ, ಓಂ ಕಾಳ್ಯೈ ನಮಃ, ಓಂ ಕರಾಲ್ವಕ್ತ್ರಾಂತಾಯೈ ನಮಃ, ಓಂ ಕಾಮಾಕ್ಷ್ಯೈ ನಮಃ, ಓಂ ಕಾಮದಾಯೈ ನಮಃ, ಓಂ ಶುಭಾಯೈ ನಮಃ, ಓಂ ಚಂಡಿಕಾಯೈ ನಮಃ, ಓಂ ಚಂಡರೂಪೇಶಾಯೈ ನಮಃ, ಓಂ ಚಾಮುಂಡಾಯೈ ನಮಃ, ಓಂ ಚಕ್ರಧಾರಣ್ಯೈ ನಮಃ, ಓಂ ತ್ರೈಲೋಕ್ಯಜನನ್ಯೈ ನಮಃ, ಓಂ ದೇವೈ ನಮಃ, ಓಂ ತ್ರೈಲೋಕ್ಯವಿಜಯೋತ್ತಮಾಯೈ ನಮಃ, ಓಂ ಸಿದ್ಧಲಕ್ಷ್ಮ್ಯೈ ನಮಃ, ಓಂ ಕ್ರಿಯಾಲಕ್ಷ್ಮ್ಯೈ ನಮಃ, ಓಂ ಮೋಕ್ಷಲಕ್ಷ್ಮ್ಯೈ ನಮಃ, ಓಂ ಪ್ರಸಾದಿನ್ಯಾಯ ನಮಃ, ಓಂ ಉಮಾಯೈ ನಮಃ, ಓಂ ಭಗವತ್ಯೈ ನಮಃ, ಓಂ ದುರ್ಗಾಯೈ ನಮಃ, ಓಂ ಚಾಂದ್ರಾಯೈ ನಮಃ, ಓಂ ದ್ರಾಕ್ಷಾಯಣ್ಯೈ ನಮಃ, ಓಂ ಶಿವಾಯೈ ನಮಃ, ಓಂ ಪ್ರತ್ಯಂಗಿರಾಯೈ ನಮಃ, ಓಂ ಧರಾಯೈ ನಮಃ, ಓಂ ವೇಲಾಯೈ ನಮಃ, ಓಂ ಲೋಕಮಾತ್ರೇ ನಮಃ, ಓಂ ಹರಿಪ್ರಿಯಾಯೈ ನಮಃ, ಓಂ ಪಾರ್ವತ್ಯೈ ನಮಃ, ಓಂ ಪರಮಾಯೈ ನಮಃ, ಓಂ ದೇವ್ಯೈ ನಮಃ, ಓಂ ಬ್ರಹ್ಮವಿದ್ಯಾಪ್ರದಾಯಿನ್ಯೈ ನಮಃ, ಓಂ ಅರೂಪಾಯೈ ನಮಃ, ಓಂ ಬಹುರೂಪಾಯೈ ನಮಃ, ಓಂ ವಿರೂಪಾಯೈ ನಮಃ, ಓಂ ವಿಶ್ವರೂಪಿಣ್ಯೈ ನಮಃ, ಓಂ ಪಂಚಭೂತಾತ್ಮಿಕಾಯೈ ನಮಃ, ಓಂ ವಾಣ್ಯೈ ನಮಃ, ಓಂ ಪಂಚಭೂತಾತ್ಮಿಕಾಯೈ ನಮಃ, ಓಂ ಪರಾಯೈ ನಮಃ, ಓಂ ಕಾಳಿಮ್ನಯ್ಯೈ ನಮಃ, ಓಂ ಪಂಚಿಕಾಯೈ ನಮಃ, ಓಂ ವಾಗ್ಮೈ ನಮಃ, ಓಂ ಹವಿಷೇ ನಮಃ, ಓಂ ಪ್ರತ್ಯಾದಿದೇವಾತ್ಯಾಯೈ ನಮಃ, ಓಂ ದೇವಮಾತ್ರೇ ನಮಃ, ಓಂ ಸುರೇಶನಾಯೈ ನಮಃ, ಓಂ ವೇದಗರ್ಭಾಯೈ ನಮಃ, ಓಂ ಅಂಬಿಕಾಯೈ ನಮಃ, ಓಂ ಧೃತಯೇ ನಮಃ, ಓಂ ಸಂಶಯಾಯೈ ನಮಃ, ಓಂ ಜಾತಯೇ ನಮಃ, ಓಂ ಕ್ರಿಯಾಶಕ್ತ್ಯೈ ನಮಃ, ಓಂ ಪ್ರಕೃತ್ಯೈ ನಮಃ, ಓಂ ಮೋಹಿನ್ಯೈ ನಮಃ, ಓಂ ಮಹ್ಯೈ ನಮಃ, ಓಂ ಯಜ್ಞವಿದ್ಯಾಯೈ ನಮಃ, ಓಂ ಮಹಾವಿದ್ಯಾಯೈ ನಮಃ, ಓಂ ಗುಹ್ಯವಿದ್ಯಾಯೈ ನಮಃ, ಓಂ ವಿಭಾವರ್ಯೈ ನಮಃ, ಓಂ ಜ್ಯೋತಿಷ್ಮತ್ಯೈ ನಮಃ, ಓಂ ಮಹಾಮಾತ್ರೇ ನಮಃ,
ಓಂ ಸರ್ವಮಂತ್ರಫಲಪ್ರದಾಯೈ ನಮಃ. ಓಂ ದಾರಿದ್ರ್ಯಧ್ವಂಸಿನ್ಯೈ ನಮಃ. ಓಂ ದೇವ್ಯೈ ನಮಃ. ಓಂ ಹೃದಯಗ್ರಂಥಿಭೇದಿನ್ಯಾಯ ನಮಃ. ಓಂ ಸಹಸ್ರಾದಿತ್ಯ ಸಂಕಾಶಯೈ ನಮಃ. ಓಂ ಚಂದ್ರಿಕಾಯೈ ನಮಃ. ಓಂ ಚಂದ್ರರೂಪಿಣ್ಯೈ ನಮಃ. ಆಷಾಢ ಪೂರ್ಣಿಮಾ ದಿನದಂದು ನೀವು ಲಕ್ಷ್ಮೀದೇವಿಯ ಈ ಮೇಲಿನ 108 ಹೆಸರುಗಳನ್ನು ಪಠಿಸುವುದರಿಂದ ಅಥವಾ ಹೇಳುವುದರಿಂದ ಹಣದ ಲಾಭವನ್ನು ಪಡೆದುಕೊಳ್ಳುತ್ತೀರಿ. ನಿಮ್ಮ ಸಂಪತ್ತಿನಲ್ಲಿಯೂ ವೃದ್ಧಿಯಾಗುವುದನ್ನು ನೀವು ಕಂಡುಕೊಳ್ಳುತ್ತೀರಿ. ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಧನ್ಯವಾದಗಳು.